ಹಲೋ ಎವ್ರಿವನ್, ವೆಲ್ಕಮ್ ಟು ಕುಸುಮಾ ಕ್ರಶ್ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದು ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ವಿಡಿಯೋ. ಇವತ್ತು ಹಬ್ಬ ಆಗಿರೋದ್ರಿಂದ ಈ ಹಬ್ಬದ ಬಗ್ಗೆ ನನಗೆ ಗೊತ್ತಿರುವಂಥ ಒಂದು ಸ್ವಲ್ಪ ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ಇದೇ ನನ್ನ ಫಸ್ಟ್ ಕಂಟೆಂಟ್ ಆಗಿ ಯೂಸ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಬೇಕು ಅಂತ ನಾನು ಅನ್ಕೋತಾ ಇದ್ದೀನಿ. ಸೊ ವಿಶ್ ಮಿ ಅ ಗುಡ್ ಲಕ್. ನಮ್ಮ ವರ್ಷದ ಮೊದಲನೇ ಹಬ್ಬ ಮಕರ ಸಂಕ್ರಾಂತಿ ಹಬ್ಬ. ಇದು ಸುಗ್ಗಿ ಹಬ್ಬ. ಆಕ್ಚುಲಿ ನಮಗೆ ಗೊತ್ತಿರೋ ಥರ ನಮ್ಮ ಇಂಡಿಯಾದಲ್ಲಿ ಮಾತ್ರ ಇದನ್ನ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನಾವು ಅನ್ಕೋತಿದ್ವಿ. ಬಟ್ ನಮ್ಮ ಇಂಡಿಯಾದಲ್ಲೂ ಅಲ್ಲದೆ ಬೇರೆ ಕಂಟ್ರೀಸಲ್ಲೂ ಅಂದರೆ ನೇಪಾಳ್, ಶ್ರೀಲಂಕಾ, ಥೈಲ್ಯಾಂಡ್ ಮತ್ತು ಕಾಂಬೋಡಿಯಾ ಈ ಕಂಟ್ರೀಸಲ್ಲೂ ಸಹ ಮಕರ ಸಂಕ್ರಾಂತಿನ ಆಚರಿಸ್ತಾರಂತೆ. ಬಟ್ ನಮ್ಮ ಇಂಡಿಯಾದಲ್ಲಿ ಕೆಲವು ರಾಜ್ಯ ಆದಂಥ ನಮ್ಮ ಕರ್ನಾಟಕ ಮತ್ತು ತಮಿಳುನಾಡು, ಹೈದರಾಬಾದ್, ಗುಜರಾತ್, ಮಹಾರಾಷ್ಟ್ರ ಇಲ್ಲಿ ಮಾತ್ರ ಇದನ್ನ ತುಂಬ ಸಂಪ್ರದಾಯವಾಗಿ ಆಚರಿಸ್ತಾರಂತೆ. ಮತ್ತೆ ಸಂಕ್ರಾಂತಿ ಹಬ್ಬನ ಮಕರ ಸಂಕ್ರಾಂತಿ ಅಂತ ಕರೀತಾರೆ. ನಿಮಗೆ ಗೊತ್ತಾ ಯಾಕೆ ಮಕರ ಸಂಕ್ರಾಂತಿ ಅಂತ ಕರೀತಾರೆ, ಯಾಕೆ ಈ ಹೆಸರು ಬಂತು ಅಂತ? ತುಂಬ ಜನಕ್ಕೆ ಗೊತ್ತಿರಲ್ಲ. ಏನು ಅಂದರೆ, ಸೂರ್ಯನು ಮಕರ ರಾಶಿನ ಇವತ್ತಿನ ದಿನ ಪ್ರವೇಶ ಮಾಡ್ತಾನಂತೆ. ಅದ್ರ ಸಂಕೇತವಾಗಿ ಇದನ್ನ ಮಕರ ಸಂಕ್ರಾಂತಿ ಅಂತ ಕರೀತಾರೆ. ಅದಕ್ಕೋಸ್ಕರನೇ ಇದಕ್ಕೆ ಮಕರ ಸಂಕ್ರಾಂತಿ ಅಂತ ಹೆಸರು ಕೂಡ ಬಂದಿದೆಯಂತೆ. ಸಂತೋಷವನ್ನ ಎಳ್ಳು ಬೆಲ್ಲ ಕೊಟ್ಟು ಸಿಹಿ ರೂಪದಲ್ಲಿ ಹಂಚಿಕೊಳ್ಳೋದು ಆಗ್ಲಿಂದ ಬಂದಂತ ವಾಡಿಕೆ. ಭಾರತದಲ್ಲಿ ಬೆಳೆಗಾಲ ಈ ಸುಗ್ಗಿ ಕಾಲ. ನಮಗೆ ಬೆಳೆ ಕೊಟ್ಟಂತ ಭೂಮಿ ತಾಯಿಗೆ ಮತ್ತೆ ಅದಕ್ಕೆ ಸಹಾಯ ಮಾಡಿದಂತ ಎತ್ತುಗಳಿಗೆ ಮತ್ತೆ ಶಕ್ತಿ ಕೊಡುವಂತ ಸೂರ್ಯ ದೇವನಿಗೆ ನಮ್ಮ ರೈತರು ನಮಸ್ಕಾರ ಮಾಡಿ ಹುಗ್ಗಿ ತಿಂದು ಸುಗ್ಗಿ ಮಾಡ್ತಾರಂತೆ. ಇದು ನಾನು ತಿಳ್ಕೊಂಡಿರುವಂತ ಒಂದು ಸಣ್ಣ ಮಾಹಿತಿ. ಇದಲ್ಲದೆ ನಮ್ಮ ಸಿಟಿ ಲೈಫ್ ಸ್ಟೈಲ್ಗೆ ಬಂದ್ರೆ ಇಲ್ಲಿ ಆಸ್ ಯೂಶುವಲ್ ಎಲ್ಲರೂ ಹಬ್ಬ ಅಂತಂದ್ರೆ ಮುಂಚಿನ ದಿನನೇ ಎಲ್ಲ ಶಾಪಿಂಗ್ ಮಾಡಿ ಹೊಸ ಬಟ್ಟೆ ತಗೊಂಡು ಇನ್ಸ್ಟಂಟ್ ಫುಡ್ ಐಟಮ್ಸ್ನ ತಗೊಂಡು ಬೆಳಗ್ಗೆನೆ ಬೇಗ ಎದ್ದು ರೆಡಿಯಾಗಿ ದೇವ್ರ ಪೂಜೆ ಮಾಡಿ ಇವತ್ತು ಸಂಕ್ರಾಂತಿ ಅಂತ ಅಂದಾಗ ಸಂಕ್ರಾಂತಿ ದಿನ ಅದಕ್ಕೆ ಆದಂತ ಒಂದು ಸ್ಪೆಷಲ್ ಫುಡ್ ಐಟಮ್ಸ್ನ ಮಾಡಿ ದೇವರಿಗೆ ನೈವೇದ್ಯ ಇಟ್ಟು ಪೂಜೆ ಮಾಡ್ತಾರೆ. ಆಮೇಲೆ ದೇವಸ್ಥಾನಕ್ಕೆ ಹೋಗೋರು ದೇವಸ್ಥಾನಕ್ಕೆ ಹೋಗ್ತಾರೆ, ಮನೇಲೆ ಪೂಜೆ ಮಾಡೋಂಥವ್ರು ಮನೇಲಿ ಪೂಜೆ ಮಾಡ್ತಾರೆ. ಇದಾಗ್ತಿದ್ದಂಗೆ ನಮ್ಮ ಹೆಣ್ಮಕ್ಳೆಲ್ಲ ಫಟಾಫಟ್ ಅಂತ ಕಲರ್ಫುಲ್ ಡ್ರೆಸ್ ಹಾಕೊಂಡು ರೆಡಿ ಆಗ್ತಾರೆ. ವಿಡಿಯೋಸ್ ಮಾಡೋರು ವಿಡಿಯೋಸ್ ಮಾಡ್ತಾರೆ, ಪೋಸ್ಟ್ ಮಾಡೋರು ಪೋಸ್ಟ್ ಮಾಡ್ತಾರೆ. ಇಷ್ಟೆಲ್ಲ ಮಾಡಿದ್ರೇನೆ ಈ ಸಂಕ್ರಾಂತಿ ಹಬ್ಬ ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ ತಕ್ಷಣ ಕಂಪ್ಲೀಟ್ ಅಂತ ಅನ್ಸುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಈವ್ನಿಂಗ್ ಆಗ್ತಿದ್ದಂತೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಹೋಗ್ಬಿಟ್ಟು ಎಲ್ಲರೂ ಬೀರ್ಬಿಟ್ಟು ಬರ್ತಾರೆ. ಇದು ನಮ್ಮ ಸಿಟಿ ಲೈಫ್ನ ಒಂದು ಮಕರ ಸಂಕ್ರಾಂತಿ ಹಬ್ಬ. ಇಷ್ಟು ನನಗೆ ಗೊತ್ತಿರೋಂಥ ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮೀ ಪ್ಲೀಸ್. ಒನ್ಸ್ ಅಗೇನ್ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.